ಅರ್ಜುನಿಗೆ ಭಾಳ ಮಿಸ್ ಮಾಡ್ಲಿಕ್ಕಿದ್ದೆ ನಾನು. ಅವನ ವ್ಲಾಗ್ ಮಾಡೋದು ನೋಡಿದ. ಹಲೋ, ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತು ನಮ್ಮದು ಬೆಂಗಳೂರಾಗ ಡೇ 2 ಅದ. ನಮ್ಮ ಹೋಟೆಲ್ ಲಿಫ್ಟ್ನಾಗಿದೆ. ನಾನು ಸಂಜೆ ಮುಂದೆ ಒಂದು ಸ್ವಲ್ಪ ಮಾಲ್ ಶಾಪಿಂಗ್ ಈಟಿಂಗ್ ಔಟ್ ಮಾಡಿದ್ರೆ ಅಂತ ಹೇಳಿ ಹೊಂಟೇನಿ. ಬರ್ರಿ ಹೋಗೋಣ ಅಂತ. ಇದು ಹೋಟೆಲದ್ದು ಆ್ಯಕ್ಚುಲಿ ಬ್ಯಾಕ್ ಸೈಡಿಂದ ಎಂಟ್ರಿ ಎಕ್ಸಿಟ್ ಆಗ್ಯದ. ರಿಸೆಪ್ಷನ್ ಮೇನ್ ಎಂಟ್ರೆನ್ಸ್ ಆಗ್ವಲ್ತು, ಯಾಕಂದ್ರೆ ಅವ್ರದ್ದೇನೋ ಮುಂದೆ ಬೋರ್ವೆಲ್ ಡಿಗ್ ಮಾಡ್ಲಿಕ್ಕತ್ತಾರ. ಮೊದಲ ನೀರಿಲ್ಲ ಬೆಂಗಳೂರಾಗ, ಕೆಳಗಿಂದ ನೆಲದ ನೀರಿನ ಅಂಶನೂ ಹೋಗ್ಯದ. ಅದ್ರ ಮೇಲೆ ಮತ್ತೆ ಅವರು ಬೋರ್ವೆಲ್ ಡಿಗ್ ಮಾಡೋರಂತ. ಮೆಟ್ರೋ ಒಳಗೆ ಒಂದು ಸ್ವಲ್ಪ ಸೆಕ್ಯೂರಿಟಿದವರು ಇಲ್ಲೆಲ್ಲ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದರು. ಸೊ ಅದಕ್ಕೆ ನಾನು ಪಟಕ್ನ ಕಟ್ ಮಾಡಿಬಿಟ್ಟೆ, ಯಾಕಂದ್ರೆ ಅವ್ರದ್ದು ಸೆಕ್ಯೂರಿಟಿ ಕನ್ಸರ್ನ್ಸ್ ಇರ್ತಾವಲ್ಲ. ಅದಕ್ಕೆ ನಾನು ಕಟ್ ಮಾಡಿ ಟ್ರೈನಿಗೆ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಯ್ತು. ಜಸ್ಟ್ ನಾನು ಹೋಗಿನ ಮೊದಲ ಒಂದು ಟ್ರೈನ್ ಹೋಗಿತ್ತಲ್ಲ, ಸೊ ವೆಯ್ಟ್ ಮಾಡಿ ಆಮೇಲೆ ಹತ್ತಿ ಬಂದೆ. ಈಗ ಇಲ್ಲಿ ಇಳಿದ್ಮೇಲೆ ಮತ್ತೊಂದು ಸ್ವಲ್ಪ ನಡಿಬೇಕಾಗ್ಲಿಕ್ಕತ್ತದ. ಅದೀಗೇನು ಒಂದು ಬಸ್ ತೋರಿಸಿದ್ನಲ್ಲ, ಅದು ಎಲೆಕ್ಟ್ರಿಕ್ ಬಸ್ ಅದು. BMTC ಅಂತ ಬರ್ದಿತ್ತು. ಐ ಥಿಂಕ್ BMTCದವ್ರದ್ದು ಅದ. ಗುಡ್ ಇನಿಷಿಯೇಟಿವ್. ಫೈನಲಿ ಬಂದು ಮುಟ್ಟಿದೆ ನಾನು. ಭಾಳ ನಡೆಯೋದಾಯ್ತು, ಸಾಕಾಗಿ ಹೋಯ್ತು ನನಗೆ. ಸೊ ಈಗ ಜಸ್ಟ್ मॉल एंट्रेंस सिगिदेनी ಇಲ್ಲಿ एंट्री यहाँ पे नहीं है. हाँ, मॉल जाना है. ठीक है. ಅವ್ರೇನು ತಿಳ್ಕೊಂಡ್ರು, ಇಲ್ಲೇ ಪ್ರೆಸ್ಟೀಜ್ ಶಾಂತಿನಿಕೇತನ ಅಂತ ಹೇಳಿ ಒಂದು ಇದು ಅದ. ಅಲ್ಲಿ ಅಪಾರ್ಟ್ಮೆಂಟ್ಸ್ನೂ ಅವ, ಒಂದಿಷ್ಟು ಆಫೀಸ್ನೂ ಅವ. ಸೊ ಒಳಗೆ ಹೋಗ್ಬೇಕಂದ್ರೆ ಐದರ್ ಗೆಸ್ಟ್ ಅಂತಾರೆ ಹೋಗ್ಬೋದು, ಇಲ್ಲ ಎಂಪ್ಲಾಯಿ ಅಂತ ಹೋಗ್ಬೋದು. ಅದಕ್ಕೆ ID ಕಾರ್ಡ್ ಕೇಳಲಿಕ್ಕೆ ಹಚ್ಚಿರ ಅವರು. ನಾ ಮಾಲಿಗೆ ಹೊಂಟೀನಿ ಅಂತ ಅಂದ್ಕೂಳೆ ಬಿಟ್ಟರು. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ನೆಕ್ಸ್ಟ್ ಶಾಂತಿನಿಕೇತನ್ ಮಾಲಿಗೆ ಬಂದು ಫೈನಲಿ ಮುಟ್ಟಿದೆ ನಾನು. ಐ ಥಿಂಕ್ ಒಂದು ಸ್ವಲ್ಪ ಏನರ ಕೋಲ್ಡ್ ಡ್ರಿಂಕ್, ಕಾಫಿ ಏನಾರ ಕೋಲ್ಡ್ ಕುಡಿದು ನಾನು ಶಾಪಿಂಗ್ ಸ್ಟಾರ್ಟ್ ಮಾಡ್ತೇನೆ. ನನ್ನ ಬ್ಯಾಗ್ ಒಳಗೆ ವೇಟ್ ಇಲ್ಲಲ್ಲ, ಒಳಗೆ ಸಿಕ್ಕೊಂಡು ಕೂತ್ಬಿಟ್ಟಿತ್ತದು. Signature cold brew. Black coffee, ma'am. It's black. And we have the new Belgian coffee cappuccino, Americano, Java chip. No, I'll have a basic cold coffee. Which one can you suggest? We have the plain cold coffee also is there. And we have the flavors of cold coffee, caramel frappuccino, Java chip frappuccino. I'll have just that coffee. Having it, right? Yes. Thank you. I'll just take these two. Thank you. Thank you.
ಐ ಥಿಂಕ್ ಅವನ ವ್ಲಾಗ್ ಮಾಡೋದು ನೋಡಿದ ಕಾಫಿ ಮಾಡೋರು ಬ್ಯಾರಿಸ್ಟಾ ಅಂತಾರ ಅವ್ರಿಗೆ ನೋಡಿ ಮೇ ಬಿ ಒಂದು ಸ್ವಲ್ಪ ಹಿಂಗೆ ಸರ್ವಿಸ್ ಇನ್ನೂ ಚಲೋ ತೋರ್ಸೋಣ ಅಂತ ಹೇಳಿ ಪಾಪ ಬಂದು ಕೇಳ್ದವ ಹೆಂಗದ ಕಾಫಿ ಅಂತ ಹೇಳಿ ಮಸ್ತದ ಅಂತ ಹೇಳಿ ಸೊ ಸಾವ್ಕಾಶ್ ಕೋಲ್ಡ್ ಇತ್ತಲ್ಲ ಒಮ್ಮೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಸೊ ಒಂದು ಕಾಫಿ ಆತೀಗ ಈಗ ನೆಕ್ಸ್ಟ್ ಶಾಪಿಂಗ್ ಚಾಲು ಥ್ಯಾಂಕ್ ಯು ಕ್ಯಾನ್ ಸೇ ಹಾಯ್ ಟು ಮೈ ವಿಡಿಯೋ ಆಲ್ಸೋ ನನ್ನ ಶಾಪಿಂಗ್ ಆಯಿತು ಒಂದು ಟಾಪ್ ತೊಗೊಂಡೆ ಐ ಥಿಂಕ್ ಮ್ಯಾಲೆ ಹೋಗ್ತೇನಂತ ಅರ್ಜುನಿಂದ ಶಾಪಿಂಗ್ ಮಾಡಲಿಕ್ಕೆ ಸೊ ನಾನು ಲೈಫ್ ಸ್ಟೈಲಿಗೆ ಹೋದೆ ಇಲ್ಲ ಸೊ ಅಲ್ಲೇ ಯೂಶ್ವಲಿ ಲೈಫ್ ಸ್ಟೈಲ್ ಆ್ಯಕ್ಚುಲಿ ನಂಗೆ ಭಾಳ ಹಿಂಗೆ ನಾಸ್ಟಾಲಜಿಕ್ ಮೆಮರೀಸ್ ಅವ ಬಿಕಾಸ್ ನಾವು ಕೋರಮಂಗ್ಲನಾಗ ಫ್ರೆಷರ್ಸ್ ಆಗಿ ಜಾಯ್ನ್ ಆಗಿದ್ವಿ ಅಲ್ಲಿ ಲೈಫ್ ಸ್ಟೈಲ್ ಮಾಲಿಗೆ ವಾರ ಹೋಗ್ತಿದ್ವಿ ನಾವು ವಾರ 3-4 ಸತಿ ಹೋಗ್ತಿದ್ವಿ ತಿಂಗಳ ಶಾಪಿಂಗ್ ಮಾಡ್ತಿದ್ವಿ ಸೊ ಭಾಳ ಫಾಂಡ್ ಮೆಮರೀಸ್ ಅವ ಸೊ ಅದಕ್ಕೆ ಇಲ್ಲೂ ಲೈಫ್ ಸ್ಟೈಲ್ದು ಒಂದು ಶೋರೂಮ್ ನೋಡಿ ಹೋಗ್ಬೇಕು ಅನ್ನಿಸ್ತು ನನಗೇನು ತೊಗೊಂಡಿಲ್ಲ ಬಟ್ ಅರ್ಜುನಿಗೆ ಭಾಳ ಕ್ಯೂಟ್ ಡ್ರೆಸ್ ತೊಗೊಂಡಿಲ್ಲ ಒಂದು ನಾನು ಆ್ಯಕ್ಚುಲಿ ಹ್ಯಾಮ್ಲೀಸ್ ಬಗ್ಗೆ ಭಾಳ ಎಕ್ಸೈಟೆಡ್ ಆಗಿಬಿಟ್ಟಿದೆ ಇನ್ನೊಂದು ಬ್ಯಾರೆ ಮಾಲ್ನಾಗ ಹ್ಯಾಮ್ಲೀಸಿಗೆ ಹೋಗಿದ್ದೆ ಭಾಳ ಮಸ್ತ್ ಇತ್ತು ಅದು ಹ್ಯಾಮ್ಲೀಸ್ ದೊಡ್ಡದಿತ್ತು ಒಂಥರ ನಾವ ಆಟಾಡೋಂಗಿತ್ತು ಅದು ಐ ಥಿಂಕ್ ಫಿನಿಕ್ಸ್ ಮಾಲ್ನಾಗ ನೋಡಿದ್ದೆ ಇದು ಹಂಗೆ ಇರ್ತದೆ ಅಂತ ಹೇಳಿ ಭಾಳ ಎಕ್ಸೈಟೆಡ್ ಆಗಿ ಬಂದೆ ಭಾಳ ಸಣ್ಣದದ ಮತ್ತು ಏನಿಲ್ಲೇ ಇಲ್ಲ ಅರ್ಜುನನ ಏಜಿಗಂತೂ ಏನೂ ಇಲ್ಲ ನೋಡಿ ನಾನು ಬೇರೆ ಕಡೆ ಇನ್ನೇನು ಹೋಗ್ಲಿಕ್ಕಿಲ್ಲ ಇಲ್ಲೇ ಊಟ ಮಾಡಿ ಹೋಗ್ಬಿಡ್ತೇನೆ ಮೋಸ್ಟ್ಲಿ ನನಗೆ ಟ್ಯಾಕೋ ಬೆಲ್ಲಿಗೆ ಹೋಗ್ಬೇಕಂತದ ಬಿಕಾಸ್ ನಂಗೆ ಅಲ್ಲಿ ಭಾಳ ಸೇರ್ತದ ಸೊ ಟ್ಯಾಕೋ ಬೆಲ್ಲಿಗೆ ಹೋಗ್ತೇನೆ ಟ್ಯಾಕೋ ಬೆಲ್ಲಿಂದ ಆರ್ಡರ್ ಮಾಡೀನಿ ಏನೇನು ಬರ್ತದೆ ಅದ್ರಾಗ ನಿಮ್ಗೆ ಹೇಳ್ತೇನೆ ನಾನು ಇದ್ರೊಳಗೆ ಒಂದು 7-Up ಆಮೇಲೆ ಫ್ರೈಸ್ ಟ್ವಿಸ್ಟೆಡ್ ಫ್ರೈಸ್ ಅಂತ ಆ್ಯಂಡ್ ಬರಿಟೋ ಆ್ಯಂಡ್ ಕ್ರಂಚಿ ಟಾಕೋ ಸೊ ಬರೀತು ಅಂತಂದ್ರೆ ಅದ್ರ ರೈಸ್ ಇರ್ತದೆ ಸೊ ಚಪಾತಿ ಪಲ್ಯ ಮೈದಾ ಪರೋಟ ರೈಸ್ ಐ ಥಿಂಕ್ ದಿಸ್ ಇಸ್ ಗುಡ್ regular French fries. And finally, cinnamon twist ಅಂತ ಅಂದ್ರೆ ಹೆಂಗಂದ್ರೆ ನಮ್ದು ಸಂಡಿಗೆಗೆ ದಾಲ್ಚಿನ್ನಿ ಹಾಕ್ದಾಗ ಅಷ್ಟೇ ಅದ ಬೇಸಿಕ್ಲಿ ಐ ಥಿಂಕ್ ಐಡಿಯಾನು ಚಲೋ ಅದ ನಾವು ಮನೆ ಮ್ಯಾಗ ಸಂಡಿಗೆ ಮಾಡಿದ್ರಂದ್ರೆ ಮ್ಯಾಲೆ ಒಂದು ಸ್ವಲ್ಪ ಸೀಸನಿಂಗ್ ದಾಲ್ಚಿನ್ನಿ ಹಾಕಿದ್ರೆ ಚಲೋ ಆಗ್ತದೆ ಅದೇ ಟೇಸ್ಟ್ ಅದ ಓವರ್ ಆಲ್ ಗುಡ್ ಆ್ಯಂಡ್ 7-Up ತೊಗೊಂಡೆ ನಾನು ಸೊ ಐ ಆಮ್ ಗೋಯಿಂಗ್ ಟು ಎಂಜಾಯ್ ದಿಸ್ ಮೀಲ್ ನಾವು
ಮಸ್ತ್ ಹೊಟ್ಟಿತ್ತು ಉಂಟು. ಟೇಸ್ಟ್ ವೈಸ್ ನಾನು ರೇಟ್ ಮಾಡ್ಬೇಕಂತಂದ್ರೆ ಒಂದು 5 ಮಾಡ್ತೀನಿ. ಯಾಕಂದ್ರೆ ಹಂಗೆ ಫಸ್ಟ್ ಟೈಮ್ ತಿನ್ಲಿಕ್ಕತ್ತಿದ್ದೆ ಅಂದ್ರೆ ಚಲೋ ಅದ. ಬಟ್ ನಾನು ಮೊದಲು ಟ್ಯಾಕೋ ಬೆಲ್ನಾಗ ಭಾಳ ತಿಂತಿದ್ದೆ. ನಾನು ನೋಡಿದ್ರೆ ಭಾಳ ಟೇಸ್ಟ್ ಕ್ವಾಲಿಟಿ ಅಷ್ಟು ಚಲೋ ಇಲ್ಲ. ಸೊ ಇಟ್ಸ್ ಫೈನ್, ಜಸ್ಟ್ ಫೈನ್. RCB ಮ್ಯಾಚ್ ಇದಾಗ ಭಾರಿ ಇರ್ತದೆ, ಈಗ ಗದ್ಲಿರ್ತದೆ. ಅದಿತಿ, RCB ಫ್ಯಾನ್ ಮುಂದೆ IPL ನೆನೆಸ್ಲಿಕ್ಕೆ ಹೋಗಬೇಡ. ಓಕೆ ಓಕೆ. ಇಷ್ಟೆಲ್ಲ ಆಟೋದಲ್ಲಿ ನೀವೇ ಕರೆಕ್ಟ್ ಪ್ರೈಸ್ ಹೇಳಿದ್ದು. ನನಗೂ ಸಾಕಾಗಿತ್ತು ಅಂತ ಹೇಳಿ ಸ್ವಲ್ಪ ಆಟೋ ತೊಗೊಂಡು ಮೆಟ್ರೋಗೆ ಬಂದ್ರೆ ಆತ ಅಂದ್ಕೊಂಡೆ. ಯಾಕೆ 1 ಕಿಲೋಮೀಟ್ರ್ ಅಂದ್ರೆ ಆಲ್ರೆಡಿ ಮಾಲ್ನಾಗ ಭಾಳ ನಡೆದ್ಬಿಟ್ಟಿದ್ದೆ, ಆಮೇಲೆ ಆಗಲೇನೂ ನಡೆದಿದ್ದೆ. ಸಾಕಾಗಿತ್ತು. ಆಟೋ ಕೇಳಿದ್ರೆ ಆತಂದ್ರೆ 1 ಕಿಲೋಮೀಟ್ರಿಗೆ 100 ರೂಪಾಯಿ ಕೇಳಿಗತ್ತ. 100 ರೂಪಾಯಿ ಅಂತ. ನಾನೇ ನಡ್ಕೊತ ಹೋಗ್ತೀನಿ ಅಂತ ಬಂದೆ. ಕಡೆಗೆ ಲಾಸ್ಟಿಗೆ ಆಟೋ ತೊಗೊಂಡು ನಿಂತಿದ್ದ. ಅವ್ನು ಕೇಳಿದೆ 30 ರೂಪಾಯಿ ಅಂತ ಹೇಳ್ದವ. ನಾನೇ ಅಡ್ಡಿಲ್ಲ, ಮತ್ತು ಇಷ್ಟೇ ಇರ್ತದೆ, ನಮಗೂ ಇಷ್ಟ ಬೇಕು, ಬರೀ 30 ರೂಪೀಸ್ ಮಿನಿಮಮ್ ಚಾರ್ಜ್. ನಕ್ಕೋತಂದ, ಹೌದ್ರಿ ಮೇಡಮ್ ಮಿನಿಮಮ್ ಚಾರ್ಜ್ ಎಷ್ಟಂತೇನು ಕೇಳೋದಿಲ್ಲ, ಮಿನಿಮಮ್ ಚಾರ್ಜಿಗೆ ಬರ್ತೀನಿ ಅಂತಂದ. ಅದಕ್ಕೆ ಅವ್ನಿಗೆ ಹೇಳಿದೆ, ನಿಮ್ಮ ಹಂಗೆ ಸ್ವಲ್ಪ ಇದ್ರೆ ನಮಗೂ ಆಟೋನಾಗ ಅಡ್ಡಾಡಲಿಕ್ಕೆ ಚಲೋ ಅನ್ನಿಸ್ತದ ಅಂತ ಹೇಳಿದೆ. ಮೆಟ್ರೋ ಸ್ಟೇಷನ್ ಮುಗಿಸಿದ. ಇಲ್ಲಿ 15 ರೂಪಾಯಿದು ಟಿಕೆಟ್ ತೊಗೊಂಡು ಹೋಟೆಲಿಗೆ ಹೋಗ್ತೇನೆ ಅಂತ. ಓಕೆ, ಸೊ ಮನೆಗೆ ಬಂದೆ ನಾನು. ಆಮೇಲೆ ಮನೆ ಟ್ರಾವೆಲ್ ಮಾಡ್ಬೇಕಾದ್ರೆ ರೂಮ ಮನೆ ಆಗ್ಬಿಡ್ತದಲ್ಲ. ಸೊ ರೂಮಿಗೆ ಬಂದೇನಿ. ನೋಡ್ಬೋದು ನೀವು ಹಿಂದೆ ಮೆಟ್ರೋ ಹೊಂಟದ. ಭಾಳ ಚಲೋ ಅನ್ನಿಸ್ತಿವತ್ತು ನಂಗೆ. ಒಂದು ಲೆವೆಲ್ ತನಕ ನಿನ್ನೆ ಅರ್ಜುನಿಗೆ ಭಾಳ ಮಿಸ್ ಮಾಡ್ಲಿಕ್ಕತ್ತಿದ್ದೆ ನಾನು. ಅವ ಎಷ್ಟು ಊಟ ಮಾಡಿದ್ನೇನೋ, ಹಾಲು ಕುಡಿಯೋದು ಆತೇನೋ, ಆಮೇಲೆ ಭಾಳ್ಲಿಗತ್ತಾನೇನೋ, ಸುಜಯ್ ಹೆಂಗೆ ಮ್ಯಾನೇಜ್ ಆಗ್ಲಿಕ್ಕತ್ತದ, ಬರೀ ಇದೇ ವಿಚಾರದಾಗಿದ್ದೆ. ಬಟ್ ಇವತ್ತು ನಂಗೆ ಅನಿಸ್ತಕ್ಕೆ ಬರೀ ಅದ ವಿಚಾರ ಮಾಡ್ಕೊತ ಕೂತ್ರು ಉಪಯೋಗ ಇಲ್ಲಲ್ಲ. ಸೊ ಒಂದು ಸ್ವಲ್ಪ ಇಲ್ಲಿ ಬಂದೇವಂತ ಸುಜಯ್ ಅದ ಅಂದ, ಅಲ್ಲಿ ಹೋಗಿ ಅಂತಂದ್ರೆ ಚಲೋತ್ನ ಎಂಜಾಯ್ ಮಾಡಿ ಒಂದು ಸ್ವಲ್ಪ ಏಕ್ದಮ್ ರಿಫ್ರೆಶ್ ಆಗಿ ರಿಜುವಿನೇಟ್ ಆಗಿ ಬಾ ಚಲೋ ಅನ್ನಿಸ್ತದ ಅಂತ ಹೇಳಿ. ಸೊ ಇವತ್ತು ಡಿಸೈಡ್ ಮಾಡಿದೆ ಕಿ ಇಲ್ಲ ಇವತ್ತು ಮಾಲಿಗೆ ಹೋಗೋದ, ಏನು ಬೇಕಾದಾಗಲಿ ಶಾಪಿಂಗ್ ಮಾಡೋದು. ಆ್ಯಕ್ಚುಲಿ ನಿಮ್ಗೆ ಹಂಗೆ ಹೇಳ್ಬೇಕಂತಂದ್ರೆ ನನಗೆ ಮತ್ತು ಸುಜಯ್ಗೆ ಒಂದು ಸ್ವಲ್ಪ ಹಿಂಗೆ ಒಬ್ಬರು ಅಡ್ಡಾಡಿ ಎಂಜಾಯ್ ಮಾಡ್ಲಿಕ್ಕೆ ಆಸೆ ಇರ್ತದೆ. ಅಂದ್ರೆ ಒಂಥರ ಸೋಲೋ ಅಡ್ಡಾಡೋದು ಭಾಳ ಮಜಾ ಬರ್ತದೆ. ಬಿಕಾಸ್ ಜೊತೆಗೆ ಅಡ್ಡಾಡಿದ್ರಂತೂ ಅದ್ರೊಳಗೆ ಮಜಾ ಇದ್ದದ್ದು, ಅದ್ರಾಗ ಏನು ಸೆಕೆಂಡ್ ಕ್ವೆಶನ್ನೇ ಇಲ್ಲ. ಬಟ್ ಒಬ್ಬರ ಅಡ್ಡಾಡೋದ್ರಾಗ ಏನು ಇರ್ತದಲ್ಲ, ಅಂದ್ರೆ ಅವಾಗ ನಮ್ಗೇನಿರ್ತದೆ, ನಮಗೇನು ಸೇರ್ತದೆ, ನಾವು ಏನು ಈ ಸೆಲ್ಫ್ ರಿಯಲೈಸೇಷನ್ ಹಾಕೋದು ಹೋಗ್ತದೆ. ಆಮೇಲೆ ನಿಮಗೆ ಮಜಾ ಹೇಳ್ಬೇಕಂದ್ರೆ ಇವತ್ತು ಇಷ್ಟು ನಡೆದೆ ಅಲ್ಲ, ಸುಜಯ್ ಭಾಳ ಮಾತಾಡ್ತಾನೆ. ಅವನು ನಾ ಚಾಲೆಂಜ್ ಅಂದ್ರೆ ನಾ ಆರಾಮ್ ಮಾಡಿಬಿಡ್ತೇನೆ. 200 ಸಬ್ಸ್ಕ್ರೈಬರ್ಸ್ ಅದಾವ. ಏನು ಹೇಳೋಣಲ್ಲ, ನನಗೇನು ಅನ್ನಿಸ್ತದೆ, ಮೋಸ್ಟ್ ಡಿಫಿಕಲ್ಟ್ ಫಿಟ್ನೆಸ್ ಚಾಲೆಂಜ್ ಕೊಡ್ತೇವೆ ನಾವು. ಏನಂದ್ರೆ 200 ಸಬ್ಸ್ಕ್ರೈಬರ್ಸ್ ಆದ್ರಂದ್ರೆ ಅವ 20 ಕಿಲೋಮೀಟರ್ ನಡಿಬೇಕು. 200 ಸೊ 20 ಕಿಲೋಮೀಟರ್ಸ್. ಸೊ ಇದನ್ನು ಅವಂಗೆ ಚಾಲೆಂಜ್ ಕೊಡೋಣ ಅಂತ. ಫಿಟ್ನೆಸ್ ಚಾಲೆಂಜ್ ಅದ, ಹೆಲ್ತಿಗಂತೂ ಚಲೋನ ಅದ. ಸೊ ಲೆಟ್ಸ್ ಸಿ. ಸೊ ಇದ ಮಾತ್ಲೆ ವ್ಲಾಗ್ ಎಂಡ್ ಮಾಡ್ಲಿಕ್ಕತ್ತೀನಿ. ಐ ಹೋಪ್ ನಿಮಗೆ ನಂದು ಬೆಂಗಳೂರು ಔಟಿಂಗ್ ಚಲೋ ಅನಿಸ್ತು. ಇನ್ನೊಂದು ದಿನ ಇದ್ದೀನಿ, ಮತ್ತೆಲ್ಲರೂ ಹೋದ್ನಿ ಅಂದ್ರೆ ಮತ್ತೆ ಅದನ್ನು ವ್ಲಾಗ್ ಮಾಡ್ತೇನೆ ಅಂತ. ಬಾಯ್ ಬಾಯ್.